ಆ ಊರಿನಲ್ಲಿ 5 ವರ್ಷಕ್ಕೊಮ್ಮೆ ಗ್ರಾಮ ದೇವತೆಯರ ಹಬ್ಬ ನಡೆಯುತ್ತೆ. ಈ ಬಾರಿ ಅದ್ದೂರಿಯಾಗಿ ಉತ್ಸವ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ದೇವರ ವಿಗ್ರಹ ಭಿನ್ನ ಆಗಿದ್ರಿಂದ ಆಂಜನೇಯನ ಗುಡಿಯಲ್ಲಿಟ್ಟಿದ್ರು. ಇದೀಗ ಆಂಜನೇಯ ಗುಡಿಯಲ್ಲಿ ದುರ್ಗಮ್ಮ ದೇವಿ ಓಡಾಡ್ತಿದ್ದಾಳಂತೆ. ಆಂಜನೇಯನ ದೇಗುಲದಲ್ಲಿ ದುರ್ಗಮ್ಮನ ಗೆಜ್ಜೆ ಸದ್ದು. ಇಡೀ ಊರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ನಿಗೂಢ ಗೆಜ್ಜೆನಾದ. ಕಾಲ ಬದಲಾಗಿದೆ, ಜನ ಕೂಡ ಬದಲಾಗ್ತಾ ಇದ್ದಾರೆ. ದೇವ್ರಿಲ್ಲ ದಿಂಡ್ರಿಲ್ಲ ಅನ್ನೋರು ಕೂಡ ತುಂಬಾ ಜನ ಇದ್ದಾರೆ. ಇಂಥವ್ರ ಮಧ್ಯೆ ಇವತ್ತಿಗೂ 10 ನಿಗೂಢತೆಗಳು ತೆರೆದುಕೊಳ್ತಾನೆ ಇವೆ. ವಿಜ್ಞಾನಕ್ಕೂ ನಿಲುಕದಂತ ಒಂದಿಷ್ಟು ಅಚ್ಚರಿಯ ಸಂಗತಿಗಳು ಇವತ್ತಿಗೂ ನಡೀತಾ ಇದೆ. ಈಗ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲೂ ಇಂಥದ್ದೇ ವಿಸ್ಮಯಕಾರಿ ಘಟನೆಯೊಂದು ನಡೆದಿದೆ. ಆಂಜನೇಯ ದೇವಸ್ಥಾನದಲ್ಲಿ ಶಕ್ತಿ ದೇವತೆ ದುರ್ಗಮ್ಮ ಸಂಚಾರ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ಬಿದೆ. ಇಡೀ ದೇವಸ್ಥಾನದ ಸುತ್ತ ಗೆಜ್ಜೆ ಸದ್ದು ಕೇಳ್ತಿದೆ ಅಂತ 10 ಊರಿನವರು ಬರ್ತಾ ಇದ್ದಾರೆ. ಕೊರ್ಲಹಳ್ಳಿಯಲ್ಲಿ ಮಾಯಮ್ಮ, ಗಾಳಮ್ಮ ಅನ್ನೋ ಗ್ರಾಮ ದೇವತೆಗಳಿದ್ದಾರೆ. ಪ್ರತಿ 5 ವರ್ಷಕ್ಕೊಂದ್ಸಲ ಈ ದೇವರ ಜಾತ್ರೆಯನ್ನ ಅದ್ಧೂರಿಯಾಗಿ ಮಾಡಲಾಗುತ್ತೆ. ಆದ್ರೀಗ ದುರ್ಗಮ್ಮ ದೇವಿಯ ಮೂರ್ತಿ ಅಮಾವಾಸ್ಯೆ ದಿನವೇ ವಿರೂಪಗೊಂಡಿದೆ. ದೇವಿ ಬಳಿ ಹಚ್ಚಿದ್ದ ದೀಪ ದುರ್ಗಮ್ಮ ದೇವಿ ವಿಗ್ರಹಕ್ಕೆ ತಗುಲಿ ಇಡೀ ಮೂರ್ತಿಯೇ ವಿರೂಪಗೊಂಡಿದೆ. ಹೀಗಾಗಿ ಹೊಸ ಮೂರ್ತಿ ಮಾಡಿಸಿರೋ ಗ್ರಾಮಸ್ಥರು ಬಣ್ಣ ಹೊಡೆಯೋ ಕೆಲಸ ಇದೆ ಅಂತ ಊರಿನ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಬಣ್ಣ ಬಳಿಯೋ ಕೆಲಸ ಮಾಡ್ತಾ ಇದ್ದವರು ಅರ್ಧಕ್ಕೆ ಬಿಟ್ಟು ಊರಿಗೆ ಹೋಗಿದ್ದಾರೆ. ಅಂದಿನಿಂದ ಈ ಗೆಜ್ಜೆನಾದ ಕೇಳೋದಕ್ಕೆ ಶುರುವಾಗಿದೆ. ಹೊತ್ತಲ್ಲದ ಹೊತ್ತಲ್ಲಿ ಆಂಜನೇಯ ದೇವಸ್ಥಾನದ ಒಳಗೆ ಗೆಜ್ಜೆನಾದ ಕೇಳಿ ಬರ್ತಾ ಇದೆ. ಇದನ್ನು ಕೇಳಿದ ಗ್ರಾಮಸ್ಥರು ಅಕ್ಷರಶಃ ಆತಂಕಕ್ಕೀಡಾಗಿದ್ದಾರೆ. ಮಾಯಮ್ಮ ದುರ್ಗಮ್ಮನ ಬಣ್ಣ ಕೊಟ್ಟಿದ್ರಿ. ಆ ಬಣ್ಣವನ್ನು ಬಂದಿಲ್ಲ ಅವ್ರು ಬಣ್ಣ ಕೊಡೋಕೆ. ಅವ್ರು ಬರ್ಲಿಕ್ಕೆ ಗುಡಿಯಲ್ಲಿ ಗೆಜ್ಜೆ ಸಪ್ಪಳ ಸೌಂಡಕ್ಕೆ ಆ ಸೌಂಡಿಗೆ ಜನಸಂಖ್ಯೆ ಎಲ್ಲ ಇದನ್ನ ಭಯ ಪಟ್ಕೊಂಡಾರೆ. ಇಲ್ಲೇ ಏಕಾಬ್ರೆ ಗೆಜ್ಜೆ ಸಪ್ಪಡ್ರಿ ಬೆಸ್ತಾರ್ಲಿದ್ದ ನಿನ್ನೆ ರಾತ್ರಿವರೆಗೆ ಈಗ ಮುಂಚೆಲಿವರೆಗೆ ಬರೇ ಗೆಜ್ಜೆ ಸಪ್ಪಾಗಕತ್ತೈತ್ರಿ. ಮುಂದಿನ ತಿಂಗಳು ಗ್ರಾಮ ದೇವತೆ ಉತ್ಸವ ಮಾಡೋದಕ್ಕೆ ಊರ್ನವರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ದೇವಸ್ಥಾನದ ಕೆಲಸವೂ ಬರದಿಂದ ಸಾಗಿದೆ. ಆದ್ರೀಗ ಇದ್ದಕ್ಕಿದ್ದಂಗೆ ಗೆಜ್ಜೆನಾದ ಕೇಳಿಸ್ತಾ ಇರೋದು ಇಡೀ ಊರಿನವರನ್ನ ದಿಕ್ಕು ಕಾಣದಂತೆ ಮಾಡಿಬಿಟ್ಟಿದೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗೋದಕ್ಕೂ ಜನ ಹೆದರ್ಕೊಳ್ತಾ ಇದ್ದಾರೆ. ಹೀಗಾಗಿ ದೇವಸ್ಥಾನದ ಸುತ್ತ ಟಾರ್ಪಲ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಆದ್ರೂ ಕೂಡ ಗೆಜ್ಜೆ ಸದ್ದು ನಿಂತಿಲ್ಲ. ಶುಕ್ರವಾರ ರಾತ್ರಿಯಿಂದನ ಒಂದು ಸಣ್ಣಾಗಿ ಗೆಜ್ಜೆ ಸೌಂಡ್ ಬರ್ತಾ ಇತ್ತು. ಈಗಾದರೂ ಗೆಜ್ಜೆ ಸೌಂಡ್ ಇದೆ ಸರ್. ಅದು ಜನಗಳಿಗೆ ಸ್ವಲ್ಪ ಆತಂಕ ಇತ್ತು. ಆಮೇಲೆ ದುರ್ಗಮ್ಮ ಮತ್ತು ಮಾಯಮ್ಮನ ಪ್ರತಿಷ್ಠಾಪನೆ ಆದ ನಂತರ ಎಲ್ಲ ಮುಂದೆ ಜಾತ್ರೆ ಮಾಡೋಕ್ಕಂತ ನಿರ್ಧಾರ ಮಾಡಿದ್ವಿ ಸರ್. ಒಟ್ನಲ್ಲಿ ದೇವಸ್ಥಾನದಲ್ಲಿ ಕೇಳಿಬರ್ತಾ ಇರೋ ಗೆಜ್ಜೆನಾದ ಇಡೀ ಊರವರ ನಿದ್ದೆಗೆಡಿಸಿದೆ. ನಿಜಕ್ಕೂ ಇದರ ಹಿಂದಿನ ಮರ್ಮವೇನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಸಂತೋಷ್ ಕೊಣ್ಣೂರ, ನ್ಯೂಸ್ 18, ಗದಗ.